ಶಿಡ್ಲಘಟ್ಟ ತಾಲೂಕಿನ ಬಸವನಪರ್ತಿ ಗ್ರಾಮದಲ್ಲಿ ಮಾವಿನ ಗಿಡಗಳ ಮಾರಣ ಹೋಮ. ಶಿಡ್ಲಘಟ್ಟ ತಾಲೂಕಿನ ಬಸವನಪರ್ತಿ ಗ್ರಾಮದಲ್ಲಿ ರೈತರ ಶ್ರಮದ ಬೆಲೆ ಇಲ್ಲದಂಥ ಪರಿಸ್ಥಿತಿಯೊಂದು ನಿರ್ಮಾಣವಾಗಿದೆ. ಸುಮಾರು 150ಕ್ಕೂ ಅಧಿಕ ಮಾವಿನ ಗಿಡಗಳನ್ನು ದುಷ್ಕರ್ಮಿಗಳು ಕಡಿಯುವ ಮೂಲಕ ಭೀಕರ ವಿನಾಶ ಸೃಷ್ಟಿಯ ಕೃತ್ಯವೆಸಗಿದ್ದಾರೆ. ಈ ಘಟನೆ ಗ್ರಾಮಸ್ಥರಲ್ಲಿ ಭೀತಿ ಹಾಗೂ ಆಕ್ರೋಶ ಉಂಟು ಮಾಡಿದೆ. ಶಂಕರಪ್ಪ ಎಂಬ ರೈತರು ತಮ್ಮ ಅನುಭವ ಹಕ್ಕಿನ ಜಮೀನಿನಲ್ಲಿ ವಿವಿಧ ಮಾವಿನ ತಳಿಗಳ ಮರಗಳನ್ನು ನಾಟಿ ಮಾಡಿ ಅದನ್ನು ಮರವಾಗಿ ಬೆಳೆಸುವ ಹಂತದಲ್ಲಿ ಇದ್ದಾಗಲೇ ಈ ದುಷ್ಕೃತ್ಯ ಸಂಭವಿಸಿದೆ. ಸುಮಾರು 1 ವರ್ಷದ ಶ್ರಮದ ಫಲವಾಗಿ ಗಿಡಗಳು ಚೆನ್ನಾಗಿ ಬೆಳೆದಿದ್ದವು. ಆದರೆ ದುಷ್ಕರ್ಮಿಗಳು ರಾತ್ರಿ ವೇಳೆಯಲ್ಲಿ ಜಮೀನಿಗೆ ನುಗ್ಗಿ ಮಾವಿನ ಮರಗಳನ್ನು ಕಸಿದುಗೊಳಿಸಿ ರೈತರ ಜೀವನದ ಕನಸಿಗೆ ಕರಾಳ ರೇಖೆ ಎಳೆದಿದ್ದಾರೆ. ಸ್ಥಳೀಯ ರೈತರ ಪ್ರಕಾರ ಈ ನಾಶೋತ್ಪಾತನವನ್ನು ಕೇವಲ ವೈಯಕ್ತಿಕ ದ್ವೇಷ ಅಥವಾ ಸಾಂಸ್ಕೃತಿಕ ಕುಹಕುಗಳಿಂದ ನಡೆಸಲಾಗಿದೆ ಎಂಬ ಶಂಕೆ ವ್ಯಕ್ತವಾಗುತ್ತಿದೆ. ಶಂಕರಪ್ಪ ಅವರು ಕಳೆದ ಕೆಲ ತಿಂಗಳುಗಳಿಂದ ಜಮೀನು ಅಭಿವೃದ್ಧಿಯಲ್ಲಿ ಸಕ್ರಿಯರಾಗಿದ್ದು, ಕೃಷಿ ಭೂಮಿಯ ಹಕ್ಕು ಹೆಚ್ಚುವರಿಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದರು. ಇದರಿಂದ ಬೇಸರಗೊಂಡ ಕೆಲವು ಶಕ್ತಿಗಳು ಈ ರೀತಿಯ ಕೃತ್ಯವೆಸಗಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಇನ್ನು ಗಿಡಗಳನ್ನು ಕಡಿಯಲಾಗಿರುವ ದೃಶ್ಯಗಳು ಸ್ಥಳೀಯರು ತೆಗೆದ ವಿಡಿಯೋ ಹಾಗೂ ಫೋಟೋಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿವೆ. ಹಲವಾರು ಮರಗಳನ್ನು ಬೆನ್ನೆಲುಬಿನಲ್ಲೇ ಕತ್ತರಿಸಿ ನೆಲಕ್ಕೊರಗಿಸಲಾಗಿದ್ದು, ಕೆಲವು ಗಿಡಗಳನ್ನು ಬೇರು ಸಹಿತ ಎಳೆದಿರುವುದು ಈ ಕೃತ್ಯದ ಕ್ರೂರತೆಯನ್ನು ತೋರಿಸುತ್ತದೆ. ಇನ್ನು ಶಂಕರಪ್ಪ ಅವರು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ತನಿಖೆ ನಡೆಸಿದ್ದಾರೆ. ఏం చెప్పా ఎట్లా పెద్ద